ಅಲ್ಲಿ ಅನ್ನಕ್ಕೆ ತತ್ವಾರ ಅಂದರೆ ನಮ್ಮವ್ವ ಹೇಳುವಂಥ ಮಾತು, ಹೊಟ್ಟೆ ತುಂಬ ಮುದ್ದೆ ಬಾಯಿ ತುಂಬ ಅನ್ನ ಕಣಪ್ಪ ಅಂತ. ತಿರುಪತಿ ತಿಮ್ಮಪ್ಪನ ವರದಿಂದ ಅಥವಾ ಆಶೀರ್ವಾದದಿಂದ ಹುಟ್ಟಿದ್ದ ನನಗೆ ನಮ್ಮ ತಾತನವರು ತಿಮ್ಮಪ್ಪ ಅಂಥೇಳಿ ಹೆಸರನ್ನು ಇಟ್ಟರಂತೆ. ವೃಷಭಾವತಿ ನಾಲೆ ತುಂಬ ಪರಿಶುದ್ಧವಾದ ನೀರು. ಅಲ್ಲಿದ್ದಂಥ ಜನ ಎಲ್ಲ ವಾಸ ಇದ್ದವರೆಲ್ಲ ಅದರ ನಾಲೆ ಅಕ್ಕಪಕ್ಕದಲ್ಲೆಲ್ಲ ಸೊಪ್ಪು ತರಕಾರಿಗಳನ್ನ ಬೆಳೀತಿದ್ರು. ಗಾಳಿ ಹನುಮಂತರಾಯ ಸ್ವಾಮಿ ದೇವಸ್ಥಾನದ ಮುಂದೆ ಆ ಒಂದು ಸೇತುವೆ ಇತ್ತು. ಗೋಣಿಚೀಲ ಹಾಸಿ ಸೊಪ್ಪು ಬದನೆಕಾಯಿ ತರಕಾರಿಗಳನ್ನ ಗುಡ್ಡೆ ಹಾಕಿ ಮಾರ್ತಾಯಿದ್ರು ನಮ್ಮಪ್ಪ ನಮ್ಮಮ್ಮ. ಆಗ ಅವರು ಮನೆಯೆಲ್ಲ ಹಸು ಎಮ್ಮೆಗಳೆಲ್ಲ ಕಟ್ಟಿದ್ರು. ಹಸು ಎಮ್ಮೆ ಕೆಲಸಗಳನ್ನ ಮಾಡಿಕೊಂಡು ಸಗಣಿ ಎತ್ತಿ ಬೆಣ್ಣೆ ತಟ್ಟಿ ಮನೆಗೆ ಹಾಲು ಹಾಕೋದು. ದಿನ ನಾನು ಒಂದಷ್ಟು ಹೊತ್ತು ಪ್ರಜಾವಾಣಿ ಪತ್ರಿಕೆಯನ್ನು ಓದೋದನ್ನು ನಮ್ಮ ಸೋದರ ಮಾವ ನನಗೆ ಕಡ್ಡಾಯ ಮಾಡಿದರು. ಇವತ್ತು ಏನು ಬೆಂಗಳೂರು ಇದೆ ಆ ಬೆಂಗಳೂರು ಅಲ್ವೇ ಅಲ್ಲ. ನಾನು ನೋಡಿದ್ದು ಬೆಂಗಳೂರು ವೃಷಭಾವತಿ ನೀರು ತುಂಬ ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ತುಂಬ ನಿರ್ಮಲವಾಗಿ ಹರಿತಿತ್ತು. ನಾವೆಲ್ಲ ಅಲ್ಲಿ ಹಸು ಎಮ್ಮೆ ತೊಳೆದು ಆಟ ಆಡ್ತಾ ಇದ್ವಿ. ಯಾವಾಗಲೂ ಒಂದು ಗಂಟೆಗೆ ಒಂದು ಕಾರು, ಎಷ್ಟೋ ಒಂದು ಅರ್ಧ ಗಂಟೆಗೆ ಕಾಲು ಗಂಟೆಗೆ ಒಂದು ಸ್ಕೂಟ್ರು ಓಡಾಡ್ತಾ ಇದ್ದಿದ್ದು. 82 ಎರಡನೇ ವರ್ಷದ ತರಬೇತಿನಲ್ಲಿದ್ದೆ ಗೋಕಾಕ್ ಚಳವಳಿ ಪ್ರಾರಂಭ ಆಯಿತು. 1982 ಆ ಗೋಕಾಕ್ ಚಳವಳಿ ಪ್ರಾರಂಭ ಆದಾಗ ಇವತ್ತಿನ ಪ್ರಸಿದ್ಧ ಚಲನಚಿತ್ರ ನಟಿ ಅನು ಪ್ರಭಾಕರ್ ಅವರ ತಂದೆ ಪ್ರಭಾಕರ್ ನಮ್ಮಲ್ಲಿ ಆ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಕಾರ್ಖಾನೆ ಮೈಸೂರು ಸರ್ಕಾರ, ಕರ್ನಾಟಕ ಸರ್ಕಾರದ ಸ್ವಾಮ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿ BHEL ಅಂತಾಗಿತ್ತು, MP.L ಹೋಗಿ ಅವರು ಅಲ್ಲಿ ಅವರು ಮತ್ತು ಇನ್ನೊಂದು ಕೆಲವರು ರೇವಣ ಸಿದ್ದಯ್ಯ ಅಂತೇಳಿ ಇಬ್ಬರು, ರೇಸಿ ಅಂತ, ಮುರಳೀಧರ್ ಅಂತ, ಸತೀಶ್ ಅಂತ, ಇವರೆಲ್ಲ ಕೆಲವರೆಲ್ಲ ಸೇರಿ ಅಲ್ಲಿ ಒಂದು ಕರ್ನಾಟಕ ಸಂಘ ಅಂತ ಪ್ರಾರಂಭ ಮಾಡಿದರು. 82ರ ಗೋಕಾಕ್ ಚಳವಳಿ ಪ್ರಾರಂಭ ಸಂದರ್ಭದಲ್ಲಿ ಅಲ್ಲಿ ಕರ್ನಾಟಕ ಸಂಘ, ಅದು ಕನ್ನಡ ಸಂಘ ಅಂತೇಳಿಲ್ಲ. ಕೋ ಚನ್ನಬಸಪ್ಪನವರ ಮಾರ್ಗದರ್ಶನದಲ್ಲಿ ಅವರೇ ಮೊದಲನೇ ಅಧ್ಯಕ್ಷರು ಕರ್ನಾಟಕ ಸಂಘ ಅಂಥೇಳಿ ಪ್ರಾರಂಭ ಮಾಡಿದರು. ನಮಗೆ ಮೊದಲಿಂದ ಈ ಚಟುವಟಿಕೆಗಳಲ್ಲಿದ್ದರಿಂದ ನಮಗೂ ಸಂಘಕ್ಕೆ ಸೇರ್ಕೋಬೇಕು ಅಂತ ಆಸಕ್ತಿ. ಆದರೆ ನಾನು ತರಬೇತಿದಾರ ಆಗಿದ್ದರಿಂದ ನಮ್ಮ ಸದಸ್ಯರು ಮಾಡ್ಕೊಳ್ಳೋಂಗಿರಲಿಲ್ಲ. ಕಾಯಂ ನೌಕರಿ. ಈಗ ಕ್ಷಮಿಸಿ, ಈ ಕೇಂದ್ರ ಸರ್ಕಾರದ ಸಂಸ್ಥೆಗಳು ಉದಾಹರಣೆಗೆ ಈಗ HAL, NAL ಅಥವಾ ನಿಮ್ಮ BHEL, BEL ಇಲ್ಲೆಲ್ಲ ಕನ್ನಡ ಸಂಘಗಳು ಇದ್ದಾವೆ ಒಳಗಡೆ ಅಂತ ಕೇಳ್ಪಟ್ಟಿದ್ದೀನಿ. ಅದರ ಅವಶ್ಯಕತೆ ಏನಿತ್ತು ಅಂತ? ಆವತ್ತಿನ ದಿನಮಾನಗಳಲ್ಲಿ ಬೆಂಗಳೂರು ವಲಸಿಗರಿಂದ ತುಂಬಿದು. ಇವತ್ತು ಏನು ಇದೆಯೋ, ಇವತ್ತು ಉತ್ತರ ಭಾರತ ಮತ್ತು ಬೇರೆ ಬೇರೆ ಕಡೆಯಿಂದ ವಲಸಿಗರಿದ್ದಾರೆ. ಆಗ ದಕ್ಷಿಣ ಭಾರತದಲ್ಲೇ ತಮಿಳ್ನವರು, ಮಲಯಾಳಿಗಳು, ಈ ಥರ ಬೇರೆ ಜನಗಳು. ಬೆಂಗಳೂರಿನಲ್ಲಿ ತಮಿಳರ ಪ್ರಾಬಲ್ಯ ಭಾಳ ಹಿಂದೆ ಜಾಸ್ತಿ ಇತ್ತು, 60ರ ದಶಕದಿಂದ. ಆನಾ ಕೃಷ್ಣರಾಯರು, ರಾಮಮೂರ್ತಿಯವರು 62ನೇ ಇಸ್ವಿನಲ್ಲೇ ಚಳವಳಿ ಶುರು ಮಾಡಿದರು. ಬೆಂಗಳೂರಿನ ಕೋಟೆ ಇವತ್ತೇನು ರಾಮೋತ್ಸವ ನಡೀತಾ ಇದೆ, ಅಲ್ಲಿ ಅವತ್ತು ತಮಿಳ್ನಾಡಿಂದ ಕಲಾವಿದರನ್ನ ಕರೆಸಿ ಆಡಿಸ್ತಾ ಇದ್ರು. ಕರ್ನಾಟಕದ ಕಲಾವಿದರಿಗೆ ಅವಕಾಶನೇ ಇರ್ತಾ ಇರಲಿಲ್ಲ. ಇವತ್ತು ಈಗಲೂ ರಾಮೋತ್ಸವ ಈಗಲೂ ನಡೀತಾ ಇದೆಯಲ್ಲ ಅಲ್ಲಿ ಕೋಟೆ ಮೈದಾನದಲ್ಲಿ. ಆ ರಾಮೋತ್ಸವ ನಡೆಸ್ತಾ ಇದ್ದವ್ರು ಯಾರು ಅಂದರೆ ಕನ್ನಡದ ಕಾದಂಬರಿ ಸಾರ್ವಭೌಮ ಆನಾ ಕೃಷ್ಣರಾಯರ ಅಣ್ಣನೇ, ಅವರೇ ಅಧ್ಯಕ್ಷರು. ಅದಕ್ಕೆ ಆವತ್ತು ತಮಿಳ್ನಾಡಿಂದ ಕಲಾವಿದರು ಕರ್ಕೊಂಬಂದು ಆಡಿಸ್ತೀರಿ. ಕರ್ನಾಟಕದಲ್ಲೇ ಬೇಕಾದಷ್ಟು ಜನ ಕಲಾವಿದರಿದ್ದಾರೆ. ಆಮೇಲೆ ತಮಿಳ್ನಾಡಿಂದ ಬಂದವರು ಇಲ್ಲಿ ಕನ್ನಡದ ಕೀರ್ತನೆಗಳನ್ನ, ಹಾಡುಗಳನ್ನ ಆಡೋದಿಲ್ಲ. ಪುರಂದರದಾಸರದಾಗಲಿ, ಕನಕದಾಸರದಾಗಲಿ, ಯಾವ ಕೀರ್ತನೆ, ಆಮೇಲೆ ಬಸವಣ್ಣವ್ರ ವಚನಗಳ ಏನನ್ನೂ ಆಡೋದಿಲ್ಲ. ಅವರು ಬರೀ ತಮಿಳ್ನಾಡಿದು ತ್ಯಾಗರಾಜ ಭಾಗವತರದ ಅವ್ರದ್ದು ಇವ್ರದ್ದು ಆಡ್ತಾರೆ. ಕರ್ನಾಟಕದ ಕಲಾವಿದರಿಗೆ ಅವಕಾಶ ಕೊಡಬೇಕು, ಅಲ್ಲಿ ಕನ್ನಡದ ಹಾಡುಗಳನ್ನ ಆಡಿಸ್ಬೇಕು ಅಂಥೇಳಿ 62ನೇ ಇಸ್ವಿನಲ್ಲಿ ಆನಾ ಕೃಷ್ಣರಾಯರು, ರಾಮಮೂರ್ತಿಗಳು ಶುರು ಮಾಡಿದ್ದು ಬೆಂಗಳೂರು ಚಳವಳಿ. ಹಾಗಾಗಿ ಅವತ್ತು ಏನು ಬೆಂಗಳೂರಿನಲ್ಲಿ ಕೇಂದ್ರ ಸರ್ಕಾರದ ಸಾರ್ವಜನಿಕ ಉದ್ದಿಮೆಗಳಿದ್ದು, HAL, HMT, BEL, ITI, ಇಲ್ಲೆಲ್ಲ ಬಹುತೇಕ ಪರಭಾಷಿಕರೇ ಹೆಚ್ಚು ಇದ್ದರು. ಹೌದಾ? ಹೆಚ್ಚು. ಏನು ಕಾರಣ ಇರ್ಬೋದು ಅಂದರೆ ನಮ್ಮಲ್ಲಿ ಶೈಕ್ಷಣಿಕ ಸ್ಥಿತಿ ಕಡಿಮೆ ಇತ್ತು ಅಂತ ಅವತ್ತಿನ ಸಂದರ್ಭ ಆಗಿತ್ತು. ಕೇಂದ್ರ ಸರ್ಕಾರದ ಕಾರ್ಖಾನೆಗಳೆಲ್ಲ ಹೊರಗಡೆ ರಾಜ್ಯದವರು, ಆಮೇಲೆ ನಮ್ಮಲ್ಲಿ ತಾಂತ್ರಿಕ ನೈಪುಣ್ಯತೆ ವಿದ್ಯಾಭ್ಯಾಸ ಪಡೆದವ್ರ ಸಂಖ್ಯೆ ಇರ್ಬೋದು, ಅಥವಾ ನಮ್ಮ ಜನ ಎಲ್ಲರೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇದರಿಂದ ಭಾಳಷ್ಟು ಜನಕ್ಕೆ ಈ ಸರ್ಕಾರಿ ಕೆಲಸ ಅಂತ ಹೇಳಿದ್ರೆ ಬರೀ ವಿಧಾನಸೌಧ, ರಾಜ್ಯ ಸರ್ಕಾರದ ಕೆಲಸನೇ ಅಂದ್ಕೊಂಡಿರ್ತಾರೆ. ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋದು ಅಂದರೆ ಸ್ವಲ್ಪ ಆ ಥರದ್ದೇನೋ ಇರ್ಬೋದು. ಅವತ್ತಿನ ಉದ್ಯೋಗದ ಪರಿಸ್ಥಿತಿಗಳು ಯಾವ ರೀತಿ ಇತ್ತೋ ಅವತ್ತು ಹೆಚ್ಚು ಜನ, ಬಹುತೇಕ BELನಲ್ಲಿ ಮಲಯಾಳಿಗಳು, ITIನಲ್ಲಿ ತಮಿಳ್ನವರು,
ಈ ರೀತಿ ಬೇರೆ ಬೇರೆ ಕಡೆ ಈ ಥರ ಪರಭಾಷಿಕರ ಜನಸಂಖ್ಯೆ ಜಾಸ್ತಿ ಇದರಿಂದ ಕನ್ನಡಿಗರೇ ಅಲ್ಪಸಂಖ್ಯಾತರಾಗಿದ್ದಂಥ ವಾತಾವರಣಗಳಿದ್ದವು ಅಂತೇಳಿ ಅವತ್ತಿನ ಪರಿಸ್ಥಿತಿನ ಅವಲೋಕನ ಮಾಡಿ ಹೇಳ್ತಾರೆ. ಆಗ ಕನ್ನಡದ ಅಸ್ಮಿತೆ, ಕನ್ನಡಿಗರ ಪ್ರಾತಿನಿಧ್ಯತೆ ಮತ್ತು ಕನ್ನಡಿಗರ ಒಂದು ಅವಕಾಶಗಳು ಎಲ್ಲದಕ್ಕೋಸ್ಕರವಾಗಿ ಕನ್ನಡ ಸಂಘಗಳ ಅನಿವಾರ್ಯ. ಅವತ್ತು ಬೆಂಗಳೂರಿನಲ್ಲಿ ಎಲ್ಲ ಆಯಾ ಭಾಷೆ ಸಂಘಗಳಿದ್ದವು. ಆ ಕಾರಣದಿಂದ ಕಾರ್ಖಾನೆಗಳಲ್ಲಿ ಗೋಕಾಕ್ ಚಳವಳಿ ಉಂಟು ಮಾಡಿದ್ದು ಸಂಚಲನ ಇದೆಯಲ್ಲ, ಅದೇ ಬಹುತೇಕ ಎಲ್ಲ ಕಾರ್ಖಾನೆಗಳಲ್ಲಿ ಕನ್ನಡ ಸಂಘಗಳು ಶುರುವಾಗೋದಕ್ಕೆ ಮೂಲ ಕಾರಣ. ಅದೇ ರೀತಿ ನಮ್ಮ BHELನಲ್ಲೂ ಶುರು ಮಾಡಿದ್ರು. ನಾವು ಸದಸ್ಯರಾಗೋಣ ಅಂತೇಳಿ ಒಂದಷ್ಟು ಜನ ಕೇಳಿದ್ರೆ, ನೀವೆಲ್ಲ ಇನ್ನು ತರಬೇತಿದಾರರು, ನಿಮಗೆ ನೌಕರಿ ಕಾಯಂ ಆಗುತ್ತಾ ಇಲ್ಲೋ ಗೊತ್ತಿಲ್ಲ, ಕಾಯಂ ಆದಮೇಲೆ ಆಗಿರೋಂತೆ ಈಗ ಇಲ್ಲ ಅಂತ ಹೇಳಿದ್ರು. ಆದರೂ ನಾವು ಕನ್ನಡ ಅವರ ಗೋಕಾಕ್ ಚಳವಳಿಯಲ್ಲಿ ಭಾಗವಹಿಸ್ತಾಯಿದ್ರು. ನಾವು ಕುತೂಹಲ ಆಗೆಲ್ಲ ನಾವು ಇನ್ನೂ ಮದುವೆಗಿದ್ವಿ ಏನಿರಲಿಲ್ಲ, ಸ್ವಚ್ಛಂದವಾಗಿದ್ವಿ, ಒಂಥರ ಬಿಡುವಾಗಿ. ನಾವು ಅವ್ರ ಜೊತೆ ಬನ್ರಿ ಅಂತ ಕರ್ಕೊಂಡು ಹೋಗ್ತಿದ್ರು. ವಿಧಾನಸೌಧದ ಮುಂದೆ ಸಾಹಿತಿ ಕಲಾವಿದರ ಬಳಗ ಅಲ್ಲಿ ಪ್ರತಿದಿನ ಧರಣಿ ಸತ್ಯಾಗ್ರಹ ಮಾಡ್ತಾಯಿದ್ರು. ಗೋಕಾಕ್ ಚಳವಳಿ ಜಾರಿಗೆ ಬರಲಿ, ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ. ಅಲ್ಲಿ ಒಂದು ಕನ್ನಡದ ಗುಡಿಸಲು ಅಂತ ಹಾಕಿದ್ರು. ಅಲ್ಲಿ ಒಂದು ಕಪ್ಪು ಇದನ್ನು ನಾಮಫಲಕ ಹಾಕಿದರು ಅಲ್ಲಿಗೆ, ಅದ್ರ ಮೇಲೆ ಬರೆಯೋದು ಇಷ್ಟನೇ ದಿನದ ಧರಣಿ, ಇವತ್ತು ಇಂತಿಂಥವ್ರು ಭಾಗವಹಿಸ್ತಾರೆ ಅಂಥೇಳಿ. ಅಲ್ಲಿ ನಾವೆಲ್ಲ ನಮ್ಮ ಕಾರ್ಖಾನೆಯ ಕನ್ನಡ ಸಂಘದವ್ರ ಜೊತೆ ಮತ್ತು ಸಾರ್ವಜನಿಕವಾಗಿ ಹೋಗಿ ಭಾಗವಹಿಸ್ತಾ ಇದ್ವಿ. ನಾವು ಹೋಗಿ ನಿಂತ್ಕೊಳ್ತಿದ್ವಿ, ಭಾಷಣ ಮಾಡೋರು ಭಾಷಣ ಕೇಳ್ತಿದ್ವಿ, ಘೋಷಣೆಗಳು ಕೂಗೋರು ಘೋಷಣೆಗಳು ಕೂಗ್ತಿದ್ವಿ. ಹೀಗೆ ನಡೀತಾ ಇತ್ತು. ಇದೇ ಸಂದರ್ಭ ಈ ಗೋಕಾಕ್ ಚಳವಳಿ, ಹೀಗೆ ಧರಣಿ ಸತ್ಯಾಗ್ರಹ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಂಥೇಳಿ ಚಳವಳಿಗೆ ರಾಜ್ಕುಮಾರ್ ಅವ್ರನ್ನ ಕರೆತರಬೇಕು ಅನ್ನುವಂಥ ಆಲೋಚನೆಗಳು ಆ ಸಭೆಗಳಲ್ಲೆಲ್ಲ ವ್ಯಕ್ತ ಆಗ್ತಿತ್ತು. ಆ ಸಂದರ್ಭದಲ್ಲೇ ಈ ನಮ್ಮ ಇವತ್ತಿನ ಸುಭಾಷ್ ನಗರ ಬಸ್ ನಿಲ್ದಾಣ, ಏನು ಹೇಳ್ತೀವಿ ಗಾಂಧಿನಗರ, ಮೆಜೆಸ್ಟಿಕ್ ಅಂತೀವಲ್ಲ, ಅಲ್ಲಿ ಸರ್ಪಭೂಷಣ ಮಠ ಅಂತ ಇದೆ, ಈಗಲೂ ಇದೆ, ಭಾಳ ಹಳೇ ಮಠ. ಅಲ್ಲಿ ಪ್ರತಿ ಬುಧವಾರ ಒಂದು ಕನ್ನಡ ಪರ ಸಂಘಟನೆಗಳದ್ದು ಸಭೆ ನಡೀತಾ ಇತ್ತು. ಎಲ್ಲ ಕಾರ್ಖಾನೆಯ ಕನ್ನಡ ಸಂಘದ ಪ್ರತಿನಿಧಿಗಳು, ಕನ್ನಡ ಪರ ಚಳುವಳಿಗಾರರು ಅಲ್ಲಿ ಸೇರ್ತಾಯಿದ್ರು. ಈ ಚಳುವಳಿನ ಯಾವ ರೀತಿ ಮುನ್ನಡೆಸಬೇಕು, ಚಳುವಳಿ ಅಂದರೆ ಆವತ್ತಿನ ಕಾಲದಲ್ಲಿ ಒಂದು ಅಪವಾದ ಇತ್ತು, ಕನ್ನಡ ಚಳುವಳಿಗಾರರು ಅಂದರೆ ಕಲ್ಲೊಡೆಯೋರು ಅಂತ. ಈಗಲೂ ಇದೆ ಸರ್, ಹೇಳ್ತಾರೆ. ಹಾಗಾಗಿ ಈ ಚಳುವಳಿನ ಒಂದು ತಾತ್ವಿಕ ನೆಲೆಗಟ್ಟಲ್ಲಿ, ಒಂದು ಶಿಸ್ತುಬದ್ಧವಾಗಿ, ಒಂದು ವಿಷಯಾಧಾರಿತವಾಗಿ, ಕ್ರಮಬದ್ಧವಾಗಿ ನಡೆಸಬೇಕು ಅಂಥೇಳಿ ಸಾಹಿತಿಗಳು, ಕಲಾವಿದರು ಎಲ್ಲ ಸೇರಿ, ಚಿದಾನಂದ ಮೂರ್ತಿಗಳು, ಗೋರು ಚನ್ನಬಸಪ್ಪನವರು, ಶೇಷಗಿರಿರಾವರು, PV ನಾರಾಯಣು, ನಮ್ಮ ಬರಗೂರಿಂದ ಒಳಗೊಂಡು ಭಾಳಷ್ಟು ಜನ, GK ಸತ್ಯ ಅಂತ ಕಲಾವಿದರಿಂದ ಹಿಡಿದು ಪಾಸ ಕುಮಾರ್ ಅಂತವರು, ಭಾಳ ಅವರ ಹೆಸರುಗಳೆಲ್ಲ ಆಮೇಲೆ ನಮಗೆ ಗೊತ್ತಾಗಿದ್ದು. ಭಾಳ ಪ್ರಮುಖವಾದ ಹೆಸರುಗಳಿದ್ದಿದ್ದೆ ಚಿದಾನಂದ ಮೂರ್ತಿಯವರು, ಗೋರುಚ ಅವರು, ಶೇಷಗಿರಿರಾಯರು, ಬರಗೂರು, ಆಮೇಲೆ ಬೇರೆ ಬೇರೆ ಕನ್ನಡ ಪರ ಚಟುವಟಿಕೆ ಚಳುವಳಿಗಾರರು ಬರೋರು. ಅಲ್ಲಿ ಪ್ರತಿ ಬುಧವಾರ ಸಭೆ ನಡೀತಾ ಇತ್ತು. ನಾವು ಪ್ರತಿ ಬುಧವಾರ ಸಭೆಗೆ ನಮ್ಮ ಕಾರ್ಖಾನೆ ಕನ್ನಡ ಸಂಘದ ಪದಾಧಿಕಾರಿಗಳ ಜೊತೆ ನಾವು ಹೋಗ್ತಿದ್ವಿ ಅಲ್ಲಿ ಸರ್ಪಭೂಷಣ ಮಠಕ್ಕೆ. ಅಲ್ಲಿ ಭಾಳ ಚಳುವಳಿ ಅಂದರೆ ಆಗಿರಬೇಕು, ಘೋಷಣೆಗಳು ಅಂದರೆ ಹೆಂಗೆ ಹೋಗಬೇಕು, ಒಂದು ಸಭೆನ ಯಾವ ರೀತಿ ಆಯೋಜನೆ ಮಾಡಬೇಕು, ಅಲ್ಲಿ ಸ್ವಾಗತ ಮಾಡೋದಾಗಲಿ, ಪ್ರಾರ್ಥನೆ ಮಾಡೋದಾಗಲಿ, ವಂದನಾರ್ಪಣೆ ಮಾಡೋದಾಗಲಿ, ವಿಷಯ ಮಂಡನೆ ಮಾಡೋದಾಗಲಿ ಯಾವ ರೀತಿ ಮಾಡಬೇಕು ಅಂತ ಭಾಳ ಶಿಸ್ತುಬದ್ಧವಾಗಿ ಒಂದು ಸಂಘಟನೆಯನ್ನು ಯಾವ ರೀತಿ ಮುನ್ನಡೆಸಬೇಕು, ಒಂದು ವಿಚಾರವನ್ನು ಸಮಸ್ಯೆಯನ್ನು ಕೈಗೆತ್ಕೊಂಡ್ರೆ ಅದನ್ನು ಯಾವ ರೀತಿ ತಾರ್ಕಿಕ ಅಂತ್ಯಕ್ಕೆ ತೊಗೊಂಡೋಗಬೇಕು ನಡೆಸಿದ್ದವರ ಸಭೆನ. ಅದೇ ಸಾಹಿತ್ಯ ಕಲಾವಿದರ ಬಳಗ ಮತ್ತು ಕನ್ನಡ ಶಕ್ತಿ ಕೇಂದ್ರ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನ ಕೊಡೋದು, ಚರ್ಚೆಗಳು ನಡೀತಾ ಇತ್ತು, ಅಭಿಪ್ರಾಯಗಳು ವಿನಿಮಯ ಆಗ್ತಿತ್ತು, ವಿಚಾರ ಮನೆ ವಿನಿಮಯ. ಅಲ್ಲಿ ಒಂದು ಸ್ಪಷ್ಟತೆ ಬಂತು ನಮಗೆ, ನಾನು ಒಬ್ಬ ಕನ್ನಡದ ಕಾರ್ಯಕರ್ತನಾಗಬೇಕು ಅಂತ. ಕನ್ನಡದ ಕಾರ್ಯಕರ್ತ ಅಂದರೆ ಏನು ತಿಳ್ಕೊಬೋದಾ? ಕನ್ನಡದ ಕಾರ್ಯಕರ್ತ ಅಂತ ಹೇಳಿದ್ರೆ ಕನ್ನಡ ಪರವಾದ ಯಾವುದೇ ವಿಚಾರಗಳಿಗೆ ಸ್ಪಂದಿಸುವ, ಕನ್ನಡದ ಸಮಸ್ಯೆ ಬಂದಾಗ ಅದು ನನ್ನ ಸಮಸ್ಯೆ ಅಂತ, ನನ್ನದೇ ವೈಯಕ್ತಿಕ ಸಮಸ್ಯೆ, ನನ್ನ ಮನೆಯ ಸಮಸ್ಯೆ, ನನ್ನ ಕುಟುಂಬದ ಸಮಸ್ಯೆ, ಅಥವಾ ನಮ್ಮ ಬಂಧು ಬಳಗದ ಸಮಸ್ಯೆ, ಆ ರೀತಿ ಕನ್ನಡ ಅನ್ನೋದು ನಮ್ಮ ಮೂಲ ಧಾತು. ಹಾಗಾಗಿ ಅದರ ಪರವಾಗಿ ಆ ಥರ ಸಮಸ್ಯೆ ಆದರೆ ಸಮಸ್ಯೆಗಾಗಲಿ ಕನ್ನಡಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯದಲ್ಲಿ ತೊಡಗಿಸ್ಕೊಳ್ಳೋದು, ಪಾಲ್ಗೊಳ್ಳುವಿಕೆ ಮತ್ತು ಅದರಲ್ಲಿ ಭಾಗವಹಿಸೋದು ನಂದು ಇದು ಅನ್ನುವಂಥ ಅಭಿಮಾನ, ವಿಶ್ವಾಸ, ಪ್ರೀತಿ, ಕಳಕಳಿ, ಕಾಳಜಿ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ತೊಡಗಿಸ್ಕೊಂಡು ಕೆಲಸ ಮಾಡೋದು ಕನ್ನಡ ಕಾರ್ಯಕರ್ತ. ಒಬ್ಬ ಕನ್ನಡಕ್ಕೆ ಸಂಬಂಧಪಟ್ಟಂಥ ಯಾವುದೇ ಕಾರ್ಯಗಳಾದರೂ ಅದು ಸರಿಯಾದ ರುಜು ಮಾರ್ಗದಲ್ಲಿ, ಸರಿಯಾದ ಮಾರ್ಗದರ್ಶನ, ವಿಷಯನ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸೋದು ಒಬ್ಬ ಕನ್ನಡ ಕಾರ್ಯಕರ್ತ ಅಂತ. ಆ ವಿಚಾರಗಳನ್ನು ಅಳವಡಿಸ್ಕೊಂಡವನು ಕನ್ನಡದ ಕಾರ್ಯಕರ್ತ ಅಂತೇಳಿ. ಕನ್ನಡದ ಕಾರ್ಯಕರ್ತನಾಗಬೇಕು ಅಂತ ನಿಮ್ಮ ಮನಸ್ಸಿಗೆ ಬಂತು ಅಂದರೆ
ಇಷ್ಟರ ಮಟ್ಟಿಗೆ ಕರ್ನಾಟಕದ ಪ್ರಮುಖ ಕನ್ನಡ ಪರಿಚಾರಕನಾಗಿ ಪ್ರಸಿದ್ಧಿಗೊಳ್ಳೋ ಮಟ್ಟಿಗೆ ಬದುಕನ್ನು ತೊಡಗಿಸ್ಕೊಂಡ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಈಗಾಗಲೇ ಹೇಳಿದಾಗೆ ಆ ಸಭೆಗಳಿಗೆಲ್ಲ ಹೋಗೋಕ್ಕೆ ಶುರು ಮಾಡಿದ್ಮೇಲೆ, ನಾನು ಶಾಲೆಯಲ್ಲಿರುವಾಗಲೇ, ನಾನು ನಿಮಗೂ ಹೇಳಿದೆ ಮೊದಲೇ, ನಾನು MES ಕಾಲೇಜಿನಲ್ಲಿ ಓದುವಾಗ ಒಂದು ಸಾರಿ ಬೇರೆ ಬೇರೆ ಕಾಲೇಜುಗಳಲ್ಲಿ ಹೋಗಿ ಬಹುಮಾನಗಳನ್ನ ತಂದಿದ್ದೆ. ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಬಹುಮಾನ ಬಂದಾಗ ನನ್ನ ಮೇಷ್ಟ್ರು ಪ್ರೊಫೆಸರ್ ಎಸ್ ಶ್ರೀನಿವಾಸರಾವ್ ಅಂತೇಳಿ SSR ಅಂತ ಕರಿತಿದ್ವಿ, ಅವ್ರ ಪ್ರಿನ್ಸಿಪಾಲ್ರು. ನಮಗೆ ಅವರಿಗೆ ಒಂದು ಕೈ ಇರಲಿಲ್ಲ, ಅವಳು ಹುಟ್ತಾನೆ ಪೋಲಿಯೋ. ಈ ಎಡಗೈನಲ್ಲಿ ಬ್ಯಾಡ್ಮಿಂಟನ್ ಆಡ್ತಿದ್ರು ಅವರು. 2ನೇ PUCಗೆ ಇಂಗ್ಲೀಷ್ ಪುಸ್ತಕ ಬರೆದಿದ್ರು. ತುಂಬ ದೊಡ್ಡ ಮೇಧಾವಿ ಅವರು. ನಮ್ಮನ್ನು ಬೆಂತಟ್ಟಿ ಪ್ರೋತ್ಸಾಹಿಸಿದ್ರು. ಅವ್ರು ನನಗೊಂದು ಮಾತು ಹೇಳಿದರು, ಬಹುಮಾನ ನಮ್ಮ TS ರಘುನಾಥ್ ಅಂತ ಕನ್ನಡದ ಲೆಕ್ಚರರ್ ಇದ್ದರು, ಪ್ರೊಫೆಸರ್ TS ರಘುನಾಥ್ ಅಂತ. ಅವರು ಇವರಿಬ್ಬರು ಸರಿ ಹೇಳಿದರು, ನೋಡಪ್ಪ ನೀವು ಕಪ್ಪು, ಆಗ ಒಂದು ಕಪ್ಪುಗಳ ಥರ ಕೊಡೋರು ಇದು ಬಹುಮಾನಕ್ಕೆ, ಮೆಡ್ಲು, ಶೀಲ್ಡು ಇದೆಲ್ಲ ತಗೋಬೇಡಿ, ತುಕ್ಕಿಡ್ದೋಯ್ತವೆ ಅವು. ಪುಸ್ತಕ ತಗೋ, ಓದು, ವಿಷಯ ತುಂಬ್ಕೋ, ಅದು ನಿನ್ನ ತಲೆ ಕಾಯುತ್ತೆ ತಲೆ ಇರೋವರೆಗೂ ಅಂತ ಹೇಳಿದರು. ಪುಸ್ತಕಗಳನ್ನ ಓದಬೇಕು ನೀವು ಅಂಥೇಳಿ ನನಗೆ ಬಹುಮಾನವಾಗಿ ಪುಸ್ತಕಗಳನ್ನ ಕೊಟ್ಟರು ಅವರು. ನಾನು ಕಪ್ಪು, ಮೆಡ್ಲು, ಶೀಲ್ಡ್ ತಗೊಳ್ಳಿಲ್ಲ. ಅಲ್ಲಿಂದ ನನಗೆ ಅಧ್ಯಯನ ನನಗೆ ಕೈಲಾಸಂ ಕೃತಿಗಳು, ಶ್ರೀ ಸಾಹಿತ್ಯ ಅಂತ ಆಚಾರ್ಯ BM ಶ್ರೀಕಂಠಯ್ಯನವರ ಪುಸ್ತಕ, ಶಿವರಾಮ್ ಕಾರಂತರದ್ದು ಸಿರಿಗನ್ನಡ ಅರ್ಥಕೋಶ ಅಂಥೇಳಿ ಡಿಕ್ಷನರಿ, ಈ ಥರದ ಪುಸ್ತಕಗಳನ್ನ ನಮಗೆ ಕೈಲಾಸಂ ಕೃತಿಗಳು ಅಂಥೇಳಿ, BM ಶ್ರೀ ಸಾಹಿತ್ಯ ಅಂಥೇಳಿ ಈ ಥರದ ಪುಸ್ತಕಗಳನ್ನ ಕೊಟ್ಟು, ಇದನ್ನು ಓದು ನೀನು ಅಂಥೇಳಿ ನನಗೆ ಅಲ್ಲಿಂದ ನನಗೆ ಪುಸ್ತಕಗಳ ಬಗ್ಗೆ ಆಸಕ್ತಿ ಬರೋಕ್ಕೆ ಶುರುವಾಯಿತು. ಆ ಪುಸ್ತಕಗಳು, ಲೇಖನಗಳು, ಅಲ್ಲಿ ಅಭಿಪ್ರಾಯಗಳು, ಯಾವುದೇ ಪುಸ್ತಕ ಓದಬೇಕಾದ್ರೆ ಮೊದಲು ಮುನ್ನುಡಿ ಓದಬೇಕು, ಬೆನ್ನುಡಿ ಓದಬೇಕು. ಅಲ್ಲಿ ಆ ಪುಸ್ತಕದ ಒಟ್ಟಾರೆ ಏನು ಸತ್ವ ಇದೆ ಅದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಅಂಥೇಳಿ ಪುಸ್ತಕ ಓದೋ ಕ್ರಮನ ಹೇಳ್ಕೊಟ್ರು ನಮ್ಮ ಮೇಷ್ಟ್ರುಗಳು ನಮಗೆ. ಹಾಗಾಗಿ ಅವತ್ತಿಂದ ನನ್ನ ನೌಕರಿ ಕಾಯಂ ಆಯಿತು. 3 ವರ್ಷ ಆದರೆ ಅದು ಮಧ್ಯದಲ್ಲಿ ಒಂದು ದುರಂತದ ಘಟನೆ ಇದೆ, ಹೇಳ್ತೀನಿ ಆಮೇಲೆ. ಅದು ನನ್ನ ಪ್ರತಿ ತಿಂಗಳು ಸಂಬಳ ಬಂದಾಗ ನಾನು ಹೋಗಿ ನನ್ನ ಸಂಬಳದ ಒಂದು ಭಾಗದಲ್ಲಿ ಕನ್ನಡದ ಪುಸ್ತಕಗಳನ್ನ ಕೊಂಡ್ಕೊತಾ ಇದ್ದೆ. ಇವತ್ತು ನನ್ನಲ್ಲಿ ಸಾವಿರಾರು ಸಂಖ್ಯೆ ಕನ್ನಡದ ಪುಸ್ತಕಗಳಿದೆ, ಅವೆಲ್ಲ ಕಾಸು ಕೊಟ್ಟು ಕೊಂಡ್ಕೊಂಡಿರೋವು. ಇವತ್ತೂ ಅಷ್ಟೇ ಉತ್ತಮವಾದ ಯಾವುದೇ ಒಂದು ಪುಸ್ತಕ ಬಿಡುಗಡೆ ಆಯಿತು ಅಂತ ಹೇಳಿದ್ರೆ ಆ ಪುಸ್ತಕನ ಕೊಂಡ್ಕೋಬೇಕು, ಓದಬೇಕು. ಇದು ನನ್ನ ಒಂದು ವಾಂಛೆ. ಅದೊಂದು ರೀತಿ ಮನಸ್ಸು, ಬಾಯಿ ರುಚಿ ಅಥವಾ ದೇಹದ ಊಟ ತಿಂಡಿ ಏನು ಬೇಕು ಅಂತ, ಏನೋ ಇದನ್ನು ತಿನ್ನಂಗಾಗಿದೆ ಅಂತ ಬಯಕೆ ಆಗುತ್ತಲ್ಲ, ಅದಕ್ಕೆ ಒಳ್ಳೆ ಪುಸ್ತಕ ತೊಗೋಬೇಕು, ಅದನ್ನು ಓದಬೇಕು ಅನ್ನೋದು ನನ್ನ ಬದುಕಿನ ಒಂದು ಅವಿಭಾಜ್ಯ ಹಂಗೆ ಒಂದು ಬಯಕೆಯಾಗೇ ಉಳಿದೋಗಿದೆ. ಹಾಗಾಗಿ 82ರ ಗೋಕಾಕ್ ಚಳವಳಿನಲ್ಲಿ ರಾಜ್ಕುಮಾರರು ಚಳವಳಿಗೆ ಬರ್ತಾರೆ ಅಂದಿದ್ದ ತಕ್ಷಣ ಅಷ್ಟರಲ್ಲಿ ನಾನು ರಾಜ್ಕುಮಾರ್ ಅಭಿಮಾನಿ ಆಗಿಬಿಟ್ಟಿದ್ದೆ ನನಗೆ ಗೊತ್ತಿಲ್ಲದಂಗೆ. ಆಗ ನಾನು ತರಬೇತಿ ಅವಧಿನಲ್ಲಿದ್ದೆ. ನಾನು ನಮ್ಮ ಸ್ನೇಹಿತರ ಜೊತೆ ನ್ಯಾಷನಲ್ ಕಾಲೇಜಲ್ಲಿ ನಡೆದಂಥ ಸಭೆಗಳಿಗೆ ಹೋಗಿದ್ದೆ. ಆಮೇಲೆ ಅವ್ರನ್ನ ದಸ್ತಗಿರಿ ಮಾಡಿದ್ರು ಅಂದಾಗ ದೊಡ್ಡ ಗಲಾಟೆ ಆಯಿತು. ಆ ಗಲಾಟೆಯಲ್ಲೂ ಪ್ರತ್ಯಕ್ಷ ಸಾಕ್ಷಿಯಾಗಿದ್ದೆ ನಾನು. ಇವತ್ತಿನ ಸೆಂಚುರಿ ಕ್ಲಬ್ ಇದೆಯಲ್ಲ, ಅದರೊಳಗಡೆ ಪೊಲೀಸರೆಲ್ಲ ನುಗ್ಗಿ ಅಟ್ಟಾಡ್ಸ್ಕೊಂಡು ಹೊಡೆದಿದ್ರು ನಮಗೆ ಬೆನ್ಮೇಲೆಲ್ಲ. ನಾವು KR ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದೆ, ಶಾಂತಿಯಾಗಿ ಮೆರವಣಿಗೆ ಹೋಗ್ತಿದ್ದೆ, ಅಟ್ಟಾಡ್ಸ್ಕೊಂಡು ಹೊಡೆದು ಇದು ಅಶ್ರುವಾಯು ಶೆಲ್ಲು, ಟಿಯರ್ ಗ್ಯಾಸ್ ಎಲ್ಲ ಎಸ್ತಿದ್ರು. ಅವತ್ತಿನ ಕಾಲಕ್ಕೆ ಖರ್ಚಿಪ್ ಅದ್ರ ಮೇಲೆ ಹಾಕ್ಬಿಟ್ಟು ವಾಪಸ್ ಎತ್ತಿ ಅದನ್ನು ಎಸ್ತಿದ್ವಿ ನಾವು ಅವತ್ತು. ಗೋಕಾಕ್ ಚಳವಳಿ ಅಲ್ಲಿ ಭಾಗವಹಿಸಿದ್ದಕ್ಕೆ ಬಡವಳಿ ಅದು ನನಗೆ ಯಾವುದೇ ವಿಷಾದ ಇಲ್ಲ, ಖಂಡಿತ ಇಲ್ಲ. ಆಮೇಲೆ ನಾನು ಚಳವಳಿಯಲ್ಲಿ ಜೈಲುವಾಸ ಅನುಭವಿಸಿದ್ರು ತಾವು? ಆಗ ಪೊಲೀಸರು ಕೇಸ್ ಹಾಕಿದ್ರು, ಹಿಡಿದಾಕಿದ್ರು. ನಾನು ಕಾವೇರಿ ಚಳವಳಿಯಲ್ಲಿ ಜೈಲುವಾಸ ಆಗ ನಮ್ಗೆ ನಾನು ಹೇಳಿದಲ್ಲ, ರಾಜ್ಕುಮಾರ್ ಅವರು ನ್ಯಾಷನಲ್ ಕಾಲೇಜಿಂದ ಇಲ್ಲಿ ಮೆರವಣಿಗೆ ಬಂತು, ಅಲ್ಲ ಗೋಲಿಬಾರ್ ಆಯಿತು, ಮಿನರ್ವಾ ಸರ್ಕಲಲ್ಲಿ ಒಬ್ರು ಸತ್ರು, ಅರಸಪ್ಪ ಅಂತ. ಆಮೇಲೆ ಜಾಥಾ ಬಂತು, ನಾವೆಲ್ಲ KR ಸರ್ಕಲ್ಗೆ ಬಂದ್ವಿ. ಅಲ್ಲಿಂದ ಬ್ಯಾರಿಕೇಡ್ಗಳಾಕಿ ಪೊಲೀಸ್ನವ್ರು ಬಂದೇ ಬಿಡ್ಲಿಲ್ಲ ವಿಧಾನಸೌಧದ ಕಡೆಗೆ. ರಾಜ್ಕುಮಾರ್ ಪೊಲೀಸ್ ವ್ಯಾನಲ್ಲಿ ಕುಂಡಿಸ್ಕೊಂಡು ಹೋದ್ರು, ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಗುಲ್ಲೆದ್ದು ಬಿಟ್ಟು ಎಲ್ಲ ಗಲಾಟೆಗಳಾಗೋಯ್ತು. ಮೊದಲು ಮಾಡಿದ ಕೆಲಸ, ನಾನು ನಮ್ಮ ಕರ್ನಾಟಕ ಸಂಘಕ್ಕೆ ಸದಸ್ಯ ಆದೆ, ಲಲಿತ ಕಲಾ ಸಂಘಕ್ಕೆ ಸದಸ್ಯ ಆದೆ, ಕನ್ನಡ ಸಂಘಕ್ಕೆ ಅದಾದಮೇಲೆ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ಮಾಡಿಕೊಂಡ್ರು. ನನಗೆ ತಿಂಗಳಿಗೊಂದು ಕಾರ್ಯಕ್ರಮ ಮಾಡ್ತಾಯಿದ್ರು. ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು, ಸಾಹಿತಿಗಳನ್ನ ನೋಡೋದು ನಮ್ಮ ಕನ್ನಡ ಸಂಘದ ಪದಾಧಿಕಾರಿಗಳ ಜೊತೆ. ಹಾಗಾಗಿ ನಮ್ಮಲ್ಲಿ ಹೊರಗಡೆಯವ್ರನ್ನ ಅಧ್ಯಕ್ಷರು ಮಾಡ್ಕೊಳ್ತಾಯಿದ್ರು ಕನ್ನಡ ಸಂಘಕ್ಕೆ. ಹೀಮಾ ನಾಗಯ್ಯ ಅಂತ ಕವಿಗಳು, CH ಹನುಮಂತರಾಯ ಅವರು ಗೋಕಾಕ್ ಚಳವಳಿಲೆಲ್ಲ ಭಾಗವಹಿಸಿದರು, ನ್ಯಾಯವಾದಿಗಳು. ಅಶೋಕ್, ಇವತ್ತಿನ ಸಿನಿಮಾ ನಟ, ಅವತ್ತವರು ಗೋಕಾಕ್ ಚಳವಳಿಯಲ್ಲಿ ಭಾಳ
ಪ್ರಮುಖವಾಗಿದ್ದರು. ಚಿದಾನಂದ ಮೂರ್ತಿಗಳ ಸಲಹೆ ಮೇರೆಗೆ ಅವ್ರನ್ನ ನಮ್ಮ ಕನ್ನಡ ಸಂಘಕ್ಕೆ ಅಧ್ಯಕ್ಷರು ಮಾಡ್ಕೊಂಡಿದ್ವಿ. ಆ ನಂತರ ನಮ್ಮ ಕನ್ನಡ ಸಂಘಕ್ಕೆ ಡಾಕ್ಟರ್ ಸಾಶಿ ಮುರಳಯ್ಯನವ್ರನ್ನ ಅಧ್ಯಕ್ಷರು ಮಾಡ್ಕೊಂಡು ಮುಂದೆ ನಡೆದಂಥ ಚುನಾವಣೆಯಲ್ಲಿ ನಾನು ನಮ್ಮ ಕನ್ನಡ ಸಂಘಕ್ಕೆ ಪ್ರಧಾನ ಕಾರ್ಯದರ್ಶಿಯಾಗಿ ಚುನಾಯಿತನಾದೆ. ಆಗ ಸಾಶಿ ಮುರಳಯ್ಯನವ್ರನ್ನ ನಾವು ಅಧ್ಯಕ್ಷರು ಮಾಡ್ಕೊಂಡ್ವಿ. ಅವರು ಅಧ್ಯಕ್ಷರಾಗಿ ಅವ್ರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಬಂತು. ಆದರೆ ಹಿಂದಿನ ಚುನಾವಣೆಯಲ್ಲಿ ಮುರಳಯ್ಯನವರು ಸೋತಿದ್ದರು. ಮತ್ತು ಆ ಚುನಾವಣೆಗೆ ಅವರು ನಿಂತರು. ಆ ಚುನಾವಣೆಯಲ್ಲಿ ಸೋತಾಗ ಏನಾಗಿತ್ತು ಅಂದರೆ ಗೋರು ಚನ್ನಬಸಪ್ಪ ಅವ್ರು ಗೆದ್ದಿದ್ರು. ನಾವೆಲ್ಲ ಮುರಳಯ್ಯನವ್ರ ಪರವಾಗಿದ್ವಿ. ಮುರಳಯ್ಯ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಈಗ ಮುಂದಿನ ಸಾರಿ ಆತನ ಗೆಲ್ಲಿಸೋಣ, ನೀವೆಲ್ಲ ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ ನಾವೆಲ್ಲ ಅಂಥೇಳಿ ಗೋರುಚ ಅವರು ನಮ್ಮನ್ನು ಪರಿಷತ್ತಿಗೆ, ಅವತ್ತಿನ ಪರಿಸ್ಥಿತಿ ಆ ಥರ ಇತ್ತು, ಕರೆದು ನಮ್ಮನ್ನೆಲ್ಲ ಪರಿಷತ್ತಿನ ಚಟುವಟಿಕೆಗಳಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿವಿ, ಬೆಂಬಲಿಸಿದ್ರು ಗೋರು ಚನ್ನಬಸಪ್ಪ. ಸಿದ್ಧ ಅಧ್ಯಕ್ಷರು ಸೋತ ಅಧ್ಯಕ್ಷರಿಗೆ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಕಾಲ ಇತ್ತು ಅವಾಗ. ಅಲ್ಲ, ಅವ್ರ ಜೊತೆ ಕೆಲಸ ಮಾಡಿದವ್ರು ಇವ್ರು ಅವ್ರ ಪರವಾಗಿ ಮಾಡಿದ್ದಾರೆ, ಇವ್ರ ಪರವಾಗಿ ಮಾಡಿದ್ದಾರೆ ಅಂತ ಏನೂ ಭೇದವ ಮಾಡಿದೆ. ನಾವೆಲ್ಲ ಒಂದೇ ಬನ್ರಪ್ಪ ಕೆಲಸ ಮಾಡೋಣ ಅಂಥೇಳಿ ನಮ್ಮನ್ನೆಲ್ಲ ಕರೆದು ಅಪ್ಕೊಂಡು ಕೆಲಸ ಮಾಡಿಸಿದ್ರು ನಮ್ಮ ಕೈಯಲ್ಲಿ ಕನ್ನಡದ ಕೆಲಸನ. ಅದೊಂದು ಮಾದರಿ ಅದು, ಅದನ್ನು ನಾವು ಕಾಣೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ. ಆಮೇಲೆ ನಮ್ಮ ಮುರಳಯ್ಯನವ್ರು, ನಮ್ಮ ಗುರುಗಳು, ಅವರು ನಿಂತರು. ನಾವೆಲ್ಲ ಅವ್ರ ಪರವಾಗಿ ಕೆಲಸ ಮಾಡಿದ್ವಿ. ಅವರು ಚುನಾವಣೆಯಲ್ಲಿ ಗೆದ್ದರು. ಗೆದ್ದ ಮೇಲೆ ಪರಿಷತ್ತಿಗೂ ನಮಗೂ ತುಂಬ ನಿಕಟವಾದ ಸಂಪರ್ಕ. ಪ್ರತಿದಿನ ನಾವು ಪರಿಷತ್ಗೆ ಹೋಗಬೇಕು, ಕಾರ್ಯಕರ್ತರಾಗಿ ಕನ್ನಡದ ಕೆಲಸಗಳು ಅದು ಇದು ಮಾಡುವಂಥದ್ದು, ಅಧ್ಯಕ್ಷರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಜೊತೆ ಹೋಗುವಂಥದ್ದು, ಮತ್ತು ಸಮ್ಮೇಳನಗಳು, ಬೇರೆ ಸಭೆ ಸಮಾರಂಭಗಳು ಎಲ್ಲ ಕಾರ್ಯಕರ್ತರಾಗಿ ಕೆಲಸ ಮಾಡೋಕ್ಕೆ ನಮಗೆ ತುಂಬಾ ಅವಕಾಶ ಸಿಕ್ತು. ಅದೇ ಸಂದರ್ಭದಲ್ಲಿ ರಾಮಣ್ಣ ಕೋಡಿ ಹೊಸಳ್ಳಿ ಅಂತೇಳಿ ಪತ್ರಕರ್ತರು ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಆಯ್ಕೆಯಾಗಿದ್ದರು. ಅವರು ಮುರಳಯ್ಯನವ್ರ ಜೊತೆಗೆ ಸ್ಪರ್ಧೆ ಮಾಡಿದ್ರಿಂದ ಇಬ್ಬರಿಗೂ ನಾವು ಬೆಂಬಲಿಸಿದ್ವಿ. ಅವರು ಗೆದ್ದರು. ಅವರ ಜೊತೆಲಿದ್ದಂಥ ರಾಮಕೃಷ್ಣಗೌಡ ಅಂಥೇಳಿ ಅವರು ಉಪನ್ಯಾಸಕರಾಗಿದ್ದರು. ಅವರು ಇವರೆಲ್ಲ ಕರೆದು ನೀವೆಲ್ಲಿ ವಾಸ ಮಾಡ್ತೀರಿ ಅಂದರು. ನಾನು ಆಗ ಶಿವನಹಳ್ಳಿನಲ್ಲಿದ್ದೆ, ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ, ಅದು ತಾಲೂಕು ಘಟಕ ಮಾಡ್ತಾಯಿದ್ದೀವಿ. ಅಲ್ಲಿ ನಾವು ಸಾಹಿತ್ಯ ಪರಿಷತ್ತಿಗೆ ನಿಮ್ಮನ್ನು ಪದಾಧಿಕಾರಿ ಮಾಡ್ತೀವಿ, ನೀವು ಆಗ್ತೀರಾ ಅಂತೇಳಿ ನಾನು ನಮ್ಮ ಗುರುಗಳು ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಮುರಳಯ್ಯನವ್ರನ್ನ ಕೇಳೇ ಆಗ ಒಳ್ಳೆಯದು ಅಂತ ಹೇಳಿದರು. ನಾನು ಅವ್ರನ್ನ ನನ್ನ ರಾಜಾಜಿನಗರ ಕ್ಷೇತ್ರಕ್ಕೆ ಕಾರ್ಯದರ್ಶಿ ಮಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ. ಅಲ್ಲಿ ನಾನು ಪರಿಷತ್ತಿನ ಪದಾಧಿಕಾರಿಯಾಗಿ ಕೆಲಸ ಮಾಡಿದೆ. ಅಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಲತಾ ಪೈ ಅಂತ ಒಬ್ಬರು ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷತೆಯಲ್ಲಿ ಅಂದರೆ ನೇರವಾಗಿ ಕೋಡಿ ಹೊಸಳ್ಳಿ ರಾಮಣ್ಣ ಅವರ ಜೊತೆಗೆ ಅವರ ಸಂಪರ್ಕ, ಅಲ್ಲಿದ್ದ ನಗರ ಜಿಲ್ಲೆ ಜೊತೆಗೆ ನಿಕಟವಾದ ಸಂಪರ್ಕ ಬೆಳೀತು. ಮುಂದೆ ಅಧ್ಯಕ್ಷರಾದವರು ಕಾರ್ಯಕಾರಿ ಸಮಿತಿಗೆ ತೊಗೊಂಡ್ರು ನನ್ನ. ಆಮೇಲೆ ಬಂದವರು ಸಂಚಾಲಕರು ಮಾಡಿಕೊಂಡ್ರು. ಎಲ್ಲ ಚುನಾವಣೆಗಳಲ್ಲಿ ನಾವು ಕೆಲಸ ಮಾಡ್ತಾ ಬಂದ್ವಿ. ಜಿಲ್ಲಾ ಘಟಕಕ್ಕಾಗಲಿ ರಾಜ್ಯ ಘಟಕಗಳಿಗಾಗಲಿ ಚಂಪಾವ್ರಾಗ್ಬೋದು, ಆಮೇಲೆ ನಲ್ಲೂರು ಪ್ರಸಾದ್, ಹರಿಕೃಷ್ಣ ಪುನರೂರು, ಬಸವರಾಧ್ಯರು, ಯಾರ್ಯಾರು ಪರಿಷತ್ತಿನಲ್ಲಿ ಅಧ್ಯಕ್ಷರುಗಳಾದರು ಅವ್ರ ಪರವಾಗಿ ನಾವು ಸ್ನೇಹಿತರೆಲ್ಲ. ಅಷ್ಟರಲ್ಲಿ ಬೆಂಗಳೂರಿನಲ್ಲಿ ಎಲ್ಲ ಕಾರ್ಖಾನೆಗಳು, ಕನ್ನಡ ಸಂಘಗಳು, ಬೇರೆ ಬೇರೆ ಕನ್ನಡ ಸಂಘಗಳ ಕಾರ್ಯಕರ್ತರು, ಪದಾಧಿಕಾರಿಗಳ ಪರಿಚಯ ವ್ಯಾಪಕವಾಗಿ ಆಯಿತು. ಹಾಗಾಗಿ ಈ ಗೋಕಾಕ್ ಚಳವಳಿಯಲ್ಲಿ ಮತ್ತು ಈ ಆಗ ನಡೀತಿದ್ದಂಥ ಬೆಂಗಳೂರಿನ ಬಹುತೇಕ ಚಳವಳಿಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ವಿ, ಘೋಷಣೆಗಳು ಕೂಗ್ತಾ ಇದ್ವಿ, ಹಾಡು ಹೇಳ್ತಾ ಇದ್ವಿ. ಗೋಕಾಕ್ ಚಳವಳಿ ಸಂದರ್ಭದಲ್ಲಿ ಚಂದ್ರಶೇಖರ್ ಪಾಟೀಲ್ರು ಒಂದು ಹಾಡು ಬರೆದಿದ್ರು, ಗೋಕಾಕ್ ಚಳವಳಿಗೋಸ್ಕರನೇ ಒಂದು ಹಾಡು. ಅಂದರೆ ಆ ಸಂದರ್ಭಕ್ಕೆ ಕನ್ನಡಿಗರಿಗೆ ಹುಮ್ಮಸ್ಸು, ಉತ್ಸಾಹ ತುಂಬೋದಕ್ಕೆ ಆ ಹಾಡನ್ನು ಭಾಳಷ್ಟು ಸಭೆಗಳಲ್ಲಿ ನಾನು ನಮ್ಮ ಸ್ನೇಹಿತರೆಲ್ಲ ಹಾಡ್ತಿದ್ವಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಜಿಲ್ಲಾ ಚುನಾವಣೆಗೆ ನಿಂತಾಗ ನಾನು ಯಾವುದೇ ಸಂಘ ಸಂಸ್ಥೆಗಳಿಗೆ, ಶಾಲಾ ಕಾಲೇಜುಗಳಿಗೆ ಚುನಾವಣಾ ಪ್ರಚಾರಕ್ಕೆ ಹೋದರೆ ಚುನಾವಣಾ ಪ್ರಚಾರ ಭಾಷಣ ಮಾಡಿ ಮನವಿ ಮಾಡಿಕೊಂಡು ಮುಗಿದ ಮೇಲೆ ಕೊನೆಯಲ್ಲಿ ಹಾಡು ಹೇಳಿನೇ ನಾವು ನಮ್ಮ ಪ್ರಚಾರ ಮುಗಿಸ್ತಾ ಇದ್ವಿ. ಬಹುತೇಕ ನಾನು ಆ ಚುನಾವಣೆಯಲ್ಲಿ ಇವತ್ತೂ ಬೇಕಾದಷ್ಟು ಸಭೆ ಸಮಾರಂಭಗಳಿಗೆ ನಾನು ಅತಿಥಿಯಾಗಿ ಉಪನ್ಯಾಸಕ್ಕಾಗಿ ಹೋದರೆ ಒಂದು ಹಾಡು ಹೇಳಿ ಸರ್ ಅಂತ ಹೇಳ್ತಾರೆ. ಬಹುಶಃ ಅದು ಕನ್ನಡದ ಹಾಡೇ ಹೇಳಬೇಕು ಅಂತ ಬಯಸ್ತಾರೆ. ಹಾಗಾಗಿ ಅದು ನಮ್ಮ ಚಂಪಾ ಅವ್ರದ್ದು ಹಾಡು. ಅದು ಚಂಪಾ ಒಂದು ಕಾಲದಲ್ಲಿ ಹೇಳಿದರು ನನಗೆ, ತಿಮ್ಮೇಶ್ ಅದನ್ನು ನಿನಗೆ ಪೇಟೆಂಟ್ ಕೊಟ್ಬಿಟ್ಟಿದ್ದೀನಿ ಕಣೆ, ನಾನು ಯಾವ ಆಶಯ ಇಟ್ಕೊಂಡು ಬರೆದಿದ್ದೀನೋ ಅದನ್ನು ಸಮರ್ಥವಾಗಿ ನೀನು ಪ್ರತಿನಿಧಿಸ್ತಿದ್ಯಾ. ಬೇರೆಯವರು ಅದನ್ನು ಸಂಗೀತ ಹಾಕಿ ಹಾಡಿದ್ದಾರೆ, ನಾನು ಬರೆದಿರೋದು ಅದು ಮಾಧುರ್ಯ ತುಂಬಿ ತೂಗುಡಿಸೋ ಥರ ಅಲ್ಲ, ಅದು ಜಾಗೃತಿ, ಕನ್ನಡಿಗರಲ್ಲಿ ಜಾಗೃತಿ ಮೂಡಿಸೋ ಹಾಡೋದು. ಅದಕ್ಕೆ ನಾವೇ ಒಂದು ದಾಟಿ ಹಾಕಿದ್ವಿ, ನಾನು ನಮ್ಮ ಗೆಳೆಯರು ಸೇರಿ ಒಂದು ದಾಟಿ ಹಾಕಿದ್ವಿ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ,
ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ, ನಮ್ಮ ನುಡಿ ಕನ್ನಡ. ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ, ನೀವು ಬರ್ರಿ ನಮ್ಮ ಸಂಗಡ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಕೈಯ ತುಂಬ ಕೆಲಸ ಬೇಕು, ಬೇಕು ಹೊಟ್ಟೆಗನ್ನ, ಬೇಕು ಹೊಟ್ಟೆಗನ್ನ. ಅಕ್ಷರಗಳ ಕನ್ನ ಕೊರೆದು ಬರಲಿ ಅರಿವು ಚಿನ್ನ, ಬರಲಿ ಅರಿವು ಚಿನ್ನ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಮೈಯ ತುಂಬ ಬಟ್ಟೆ ಬೇಕು, ನೆತ್ತಿಗೊಂದು ಆಸರ, ನೆತ್ತಿಗೊಂದು ಆಸರ. ಭೂಮಿ ತುಂಬ ಬಿತ್ತಬೇಕು ತನ್ನ ಬೆಳಕ ನೇಸರ, ಓ ತನ್ನ ಬೆಳಕ ನೇಸರ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ತಲೆಯ ತುಂಬ ಬೆಂಕಿ ತುಂಬಿ ಮಿಂಚಬೇಕು ಕಣ್ಗಳು, ಮಿಂಚಬೇಕು ಕಣ್ಗಳು. ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಳುದಿಂಗಳು, ಪ್ರೀತಿಯ ಬೆಳುದಿಂಗಳು. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ. ಇಂಥ ನಾಡ ಕಟ್ಟಬೇಕು ಬರ್ರಿ ನಮ್ಮ ಸಂಗಡ, ನೀವು ಬರ್ರಿ ನಮ್ಮ ಸಂಗಡ. ಎಲ್ಲೆಲ್ಲೋ ಮೊಳಗಬೇಕು ಕನ್ನಡ ಕನ್ನಡ, ಎಲ್ಲೆಲ್ಲೋ ಮೊಳಗಬೇಕು ಕನ್ನಡ ಕನ್ನಡ. ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ, ಕನ್ನಡ ಕನ್ನಡ ನೀವು ಬರ್ರಿ ನಮ್ಮ ಸಂಗಡ. ಕನ್ನಡದ ಸಿದ್ಧ ಹಾಡೋದಕ್ಕೆ ಎದ್ದ